ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗೆ ಪೈಪೋಟಿ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟ ಕಟ್ಟಿ ಅಂತ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ನೀಡಿ ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ದಾರೆ. ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಪಟ್ಟ ಕಟ್ಟಿ ಅಂತೇಳಿ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಚಲೋ ಸಚಿವ ಸಂಪುಟ ಸೇರಲು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬಹುದು. ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೋಡಬಹುದು. ನೀವು ಈಗಾಗಲೇ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಅದೇ ರೀತಿ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಿಂದ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಸಚಿವರಾಗಿ ಮಾಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ನೋಡಬಹುದು. ನೀವು ದೃಶ್ಯದಲ್ಲಿ ಈಗಾಗಲೇ ಕೈಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಭಾವಚಿತ್ರ ಇರುವ ಫೋಟೋಗಳು ಮತ್ತು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು ಸಾಕಷ್ಟು ಒಂದು ಒತ್ತಾಯಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಟೋಟಲಿ ಈ ಒಂದು ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಅದೇ ರೀತಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗಲೇಬೇಕಂತೇಳಿ ಒತ್ತಾಯಿಸಿ ನೋಡಬಹುದು. ನೀವು ಸಾಕಷ್ಟು ಜನ ಏನ್ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಸರ್, ಏನ್ ಒತ್ತಾಯ ಮಾಡ್ತೀರಿ? ಏನ್ ಡಿಮಾಂಡ್ ಇದೆ? ನಮ್ಮ ಡಿಮಾಂಡ್ ಏನಿದೆ, ಚಂದ್ರಶೇಖರ್ ಪಾಟೀಲ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಬೀದರ್ ಜಿಲ್ಲಾದಾಗ ಉನ್ನತಿ ತರಹೇ ಆಗಲಿ ಅಂತ ಹೇಳಿ. ಯಾಕಂದ್ರ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು 41 MLA ಕಾನ್ಸ್ಟನ್ಸಿಯಲ್ಲಿ ಬಿಜೆಪಿಲಿಂದ ಸತತ 50 ವರ್ಷ ಗೆದ್ದಿದ್ದವರಿಗೆ ಸೋಲಿಸಿ ಫಸ್ಟ್ ಬಾರ್ 300 ಲೀಡ್ಲಿಂದ ಬಂದರು, ಸೆಕೆಂಡ್ ಟೈಮ್ 5000 ಲೀಡ್ಲಿಂದ ಬಂದರು ಮತ್ತು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಪಾಟೀಲ್. ಅದಕ್ಕೆ ನಾವು ಹೈಕಮಾಂಡ್ ಡಿಮಾಂಡ್ ಇದೆ, ಚಂದ್ರಶೇಖರ್ ಪಾಟೀಲ್ಗೆ ಮಂತ್ರಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಮೊದಲ ಸೋಷಿಯಲ್ ವೆಲ್ಫೇರ್ ಆಗಿ ಕೆಲಸ ಮಾಡಿದ್ರು, ಈಗ ಗ್ರಾಮೀಣ ಕೆಲಸ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ನೋಡಬಹುದು, ಇದು ಕಾರ್ಯಕರ್ತರು ಒತ್ತಾಯ ಅಂತ ಹೇಳ್ಬಹುದು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡಿಪ್ಟಿ ಸಿಎಂ ಮಾಡಬೇಕು, ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು. ಇದು ಎಲ್ಲ ನಮ್ದು ಬೀದರ್ ಜಿಲ್ಲಾ ಕಾರ್ಯಕರ್ತರಿಂದ ಡಿಮಾಂಡ್ ಇದೆ. ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ. ಅವ್ರ ITBT ಮಂತ್ರಿ ಆಗಿ RDPR ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಏನಿಲ್ಲ, ಅವರಿಗೆ AICC ಅಧ್ಯಕ್ಷ ಮಗಾರ ಅಂತ ಅವ್ರಿಗೆ ಬೆಳ್ತಾ ಇಲ್ಲ. ಅವ್ರ ಕಾರ್ಯ ನೋಡಿ, ಅವ್ರ ಕೆಲಸ ನೋಡಿ ಅವರಿಗೆ ಏನ್ ಕಾರ್ಯಕರ್ತರದ್ದು ಒತ್ತಾಯ ಅಂತ ಹೇಳ್ಬೋದು. ನೋಡಬಹುದು ನೀವು ಕೈಯಲ್ಲಿ ಈಗಾಗಲೇ ಜನಪ್ರಿಯ ನಾಯಕರ ಸನ್ಮಾನಿಸಿದ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ನಾ ಮಾಡೀನಿ. ಈ ಭಾಗದ ಧೀಮಂತ ನಾಯಕರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸತತವಾಗಿ 2 ಸಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗೆ ಪೈಪೋಟಿ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟ ಕಟ್ಟಿ ಅಂತ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ನೀಡಿ ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ದಾರೆ. ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಪಟ್ಟ ಕಟ್ಟಿ ಅಂತೇಳಿ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಚಲೋ ಸಚಿವ ಸಂಪುಟ ಸೇರಲು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬಹುದು. ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೋಡಬಹುದು. ನೀವು ಈಗಾಗಲೇ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಅದೇ ರೀತಿ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಿಂದ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಸಚಿವರಾಗಿ ಮಾಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ನೋಡಬಹುದು. ನೀವು ದೃಶ್ಯದಲ್ಲಿ ಈಗಾಗಲೇ ಕೈಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್
ಅವರ ಭಾವಚಿತ್ರ ಇರುವ ಫೋಟೋಗಳು ಮತ್ತು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು ಸಾಕಷ್ಟು ಒಂದು ಒತ್ತಾಯಿಸ್ತಾ ಇದ್ದಾರೆ ಅನ್ನೋ ದೃಶ್ಯದಲ್ಲಿ ನೋಡಬಹುದು. ಟೋಟಲಿ ಈ ಒಂದು ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಅದೇ ರೀತಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗಲೇಬೇಕಂತೇಳಿ ಒತ್ತಾಯಿಸಿ ನೋಡಬಹುದು ನೀವು. ಸಾಕಷ್ಟು ಜನ ಏನ್ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏನಂದ್ರೆ ಹೋರಾಟ ನಡೆಸ್ತಾ ಇದ್ದಾರೆ. ಸರ್ ಏನ್ ಒತ್ತಾಯ ಮಾಡ್ತೀರಿ, ಏನ್ ಡಿಮಾಂಡ್ ಇದೆ? ನಮ್ಮ ಡಿಮಾಂಡ್ ಏನಿದೆ, ಚಂದ್ರಶೇಖರ್ ಪಾಟೀಲ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಬೀದರ್ ಜಿಲ್ಲಾದಾಗ ಉನ್ನತಿ ತರಹೇ ಆಗಲಿ ಅಂತ ಹೇಳಿ. ಯಾಕಂದ್ರ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು 41 MLA ಕಾನ್ಸ್ಟನ್ಸಿಯಲ್ಲಿ ಬಿಜೆಪಿಲಿಂದ ಸತತ 50 ವರ್ಷ ಗೆದ್ದಿದ್ದವರಿಗೆ ಸೋಲ್ಸಿ ಫಸ್ಟ್ ಬಾರ್ 300 ಲೀಡ್ಲಿಂದ ಬಂದರು, ಸೆಕೆಂಡ್ ಟೈಮ್ 5000 ಲೀಡ್ಲಿಂದ ಬಂದರು ಮತ್ತು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಪಾಟೀಲ್. ಅದಕ್ಕೆ ನಾವು ಹೈಕಮಾಂಡ್ ಡಿಮಾಂಡ್ ಇದೆ, ಚಂದ್ರಶೇಖರ್ ಪಾಟೀಲ್ಗೆ ಮಂತ್ರಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಮೊದಲ ಸೋಷಿಯಲ್ ವೆಲ್ಫೇರ್ ಆಗಿ ಕೆಲಸ ಮಾಡಿದ್ರು, ಈಗ ಗ್ರಾಮೀಣ ಕೆಲಸ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ನೋಡಬಹುದು ನೀವು, ಇದು ಕಾರ್ಯಕರ್ತರು ಒತ್ತಾಯ ಅಂತ ಹೇಳ್ಬಹುದು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತ ಹೇಳ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡೆಪ್ಟಿ CM ಮಾಡಬೇಕು, ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು. ಇದು ಎಲ್ಲ ನಮ್ದು ಬೀದರ್ ಜಿಲ್ಲಾ ಕಾರ್ಯಕರ್ತರಿಂದ ಡಿಮಾಂಡ್ ಇದೆ. ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಕಾರ್ಯ ಮಾಡ್ತಾ ಇದಾರ. ಅವ್ರು ITBT ಮಂತ್ರಿ ಆಗಿ RDPR ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಏನಿಲ್ಲ, ಅವರಿಗೆ AICC ಅಧ್ಯಕ್ಷ ಮಗ ಯಾರ ಅಂತ ಅವ್ರಿಗೆ ಬೆಳ್ತಾ ಇಲ್ಲ. ಅವ್ರ ಕಾರ್ಯ ನೋಡಿ, ಅವ್ರ ಕೆಲಸ ನೋಡಿ ಅವರಿಗೆ ಏನ್ ಕಾರ್ಯಕರ್ತರದ್ದು ಒತ್ತಾಯ ಅಂತ ಹೇಳ್ಬೋದು. ನೋಡಬಹುದು ನೀವು, ಕೈಯಲ್ಲಿ ಈಗಾಗಲೇ ಜನಪ್ರಿಯ ನಾಯಕರ ಸನ್ಮಾನಿಸಿದ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ನಾ ಮಾಡೀನಿ. ಈ ಭಾಗದ ಧೀಮಂತ ನಾಯಕರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸತತವಾಗಿ 2 ಸಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಈಗ ಗ್ರಾಮೀಣ ಕೆಲಸ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ನೋಡಬಹುದು ನೀವು, ಇದು ಕಾರ್ಯಕರ್ತರು ಒತ್ತಾಯ ಅಂತ ಹೇಳ್ಬಹುದು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತ ಹೇಳ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡೆಪ್ಟಿ CM ಮಾಡಬೇಕು, ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು. ಇದು ಎಲ್ಲ ನಮ್ದು ಬೀದರ್ ಜಿಲ್ಲಾ ಕಾರ್ಯಕರ್ತರಿಂದ ಡಿಮಾಂಡ್ ಇದೆ. ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಕಾರ್ಯ ಮಾಡ್ತಾ ಇದಾರ. ಅವ್ರು ITBT ಮಂತ್ರಿ ಆಗಿ RDPR ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಏನಿಲ್ಲ, ಅವರಿಗೆ AICC ಅಧ್ಯಕ್ಷ ಮಗ ಯಾರ ಅಂತ ಅವ್ರಿಗೆ ಬೆಳ್ತಾ ಇಲ್ಲ. ಅವ್ರ ಕಾರ್ಯ ನೋಡಿ, ಅವ್ರ ಕೆಲಸ ನೋಡಿ ಅವರಿಗೆ ಏನ್ ಕಾರ್ಯಕರ್ತರದ್ದು ಒತ್ತಾಯ ಅಂತ ಹೇಳ್ಬೋದು. ನೋಡಬಹುದು ನೀವು, ಕೈಯಲ್ಲಿ ಈಗಾಗಲೇ ಜನಪ್ರಿಯ ನಾಯಕರ ಸನ್ಮಾನಿಸಿದ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ನಾ ಮಾಡೀನಿ. ಈ ಭಾಗದ ಧೀಮಂತ ನಾಯಕರಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸತತವಾಗಿ 2 ಸಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ